ಶಾಲೆ ತರಗತಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಾನವನ ಜೀರ್ಣಾಂಗ ವ್ಯೂಹದ ಬಗ್ಗೆ ಪರಿಚಯಿಸುತ್ತಿದ್ದೇನೆ. ನಾವು ಮೊದಲು ಬಾಯಿಯಿಂದ ಆಹಾರವನ್ನು ಸೇವಿಸುತ್ತೇವೆ. ಬಾಯಿಯ ಕುಹರಕ್ಕೆ ತಲುಪುತ್ತದೆ. ಬಾಯಿಯ ಕುಹರದಲ್ಲಿ ಲಾಲಾರಸ ಗ್ರಂಥಿ ಇರುತ್ತದೆ. ನಂತರ ನಾವು ಸೇವಿಸಿದ ಆಹಾರವು ಅನ್ನನಾಳಕ್ಕೆ ಬರುತ್ತದೆ. ಅನ್ನನಾಳದಿಂದ ಜಠರಕ್ಕೆ ಬರುತ್ತದೆ. ಜಠರದಲ್ಲಿ ಅಂಟಾದ ಲೋಳೆ ಹೈಡ್ರೋಕ್ಲೋರಿಕ್ ನನ್ನ ಹೆಸರು ಮನಿತಾ ವೈ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತವನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಮಾನವನ ಜೀರ್ಣ ವ್ಯೂಹದ ಬಗ್ಗೆ ನಿಮಗೆ ಮಾಹಿತಿಯನ್ನು ಹೇಳಿಕೊಡುತ್ತೇನೆ. ನಾವು ತಿಂದಂತ ಆಹಾರವು ಮೊದಲು ಬಾಯಿಯ ಕುಹರವನ್ನು ತಲುಪುತ್ತದೆ. ಬಾಯಿಯ ಕುಹರಗಳಲ್ಲಿ ಲಾಲಾರಸ ಗ್ರಂಥಿ ಲಾಲಾರಸ ಇರುತ್ತದೆ ಮತ್ತು ಅದು ಅನ್ನನಾಳಕ್ಕೆ ಹೋಗಿ ಜಠರವನ್ನು ಸೇರುತ್ತದೆ. ಜಠರದಲ್ಲಿ ಅಂಟಾದ ಲೋಳೆ ಕ್ಲೋರಿಕ್ ಆಸಿಡ್ ಮತ್ತು ಜಠರ ರಸ ಇರುತ್ತದೆ. ಅಂಟಾದ ಲೋಳೆ ಜಠರದ ಪದರಗಳನ್ನು ರಕ್ಷಿಸುತ್ತದೆ. ಹೈಡ್ರೋಕ್ಲೋರಿಕ್ ಆಸಿಡ್ ನಾವು ತಿಂದಂತಹ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳಿದ್ದರೆ ಅವುಗಳನ್ನು ನಾಶ ಮಾಡುತ್ತದೆ ಮತ್ತು ಜಠರ ರಸ ಪ್ರೋಟೀನ್ಗಳನ್ನು ಸರಳ ವಸ್ತುವನ್ನಾಗಿ ಮಾರ್ಪಾಡು ಮಾಡುತ್ತದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತವನಹಳ್ಳಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಮಾನವನ ಜೀರ್ಣಾಂಗ ವ್ಯೂಹದ ಬಗ್ಗೆ ನಿಮಗೆ ಪರಿಚಯಿಸುತ್ತಿದ್ದೇನೆ. ಮೊದಲು ನಾವು ಆಹಾರವನ್ನು ತಿಂದಾಗ ಅದು ಮೊದಲು ಬಾಯಿಯ ಕುಹರದ ಒಳಗೆ ಹೋಗುತ್ತದೆ. ಕುಹರದ ಒಳಗೆ ಹೋದ ಮೇಲೆ ಲಾಲಾರಸ ಗ್ರಂಥವು ಸಂಕೀರ್ಣ ಪದಾರ್ಥಗಳನ್ನು ಸರಳ ಪದಾರ್ಥವನ್ನಾಗಿ ಮಾಡುತ್ತದೆ. ಲಾಲಾರಸದ ಗ್ರಂಥದ ಒಳಗೆ ಹೋದ ಮೇಲೆ ಅನ್ನನಾಳಕ್ಕೆ ಬರುತ್ತದೆ. ಅನ್ನನಾಳ ಆದ ಮೇಲೆ ಜಠರಕ್ಕೆ ಬರುತ್ತದೆ. ಜಠರದಲ್ಲಿ ಅಂಟಾದ ಲೋಳೆ ಹೈಡ್ರೋಕ್ಲೋರಿಕ್ ಆಸಿಡ್ ಜಠರ ರಸ ಇರುತ್ತದೆ. ಅಂಟಾದ ಲೋಳೆ ಮಾಡುವ ಕೆಲಸ ಜಠರದ ಪದರವನ್ನು ರಕ್ಷಿಸುತ್ತದೆ. ಹೈಡ್ರೋಕ್ಲೋರಿಕ್ ಆಸಿಡ್ ನಾವು ತಿಂದ ಪದಾರ್ಥಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ. ಜಠರ ರಸ ಮಾಡುವ ಕೆಲಸ ಪ್ರೋಟೀನ್ ಅನ್ನು ಸರಳ ವಸ್ತುಗಳಾಗಿ ಮಾರ್ಪಾಡು ಮಾಡುತ್ತದೆ. ಆಮೇಲೆ ಪದಾರ್ಥಗಳು ಯಕೃತ್ತಿಗೆ ಹೋಗುತ್ತದೆ. ಇದು ಕಂದು ಬಣ್ಣದಲ್ಲಿರುತ್ತದೆ. ಯಕೃತ್ ಅತ್ಯಂತ ದೊಡ್ಡ ಗ್ರಂಥಿ. ಪಿತ್ತರಸವನ್ನು ಸೇವಿಸುತ್ತದೆ. ಪಿತ್ತಕೋಶದಲ್ಲಿ ಸಂಗ್ರಹವಾಗುತ್ತದೆ. ಕೊಬ್ಬನ್ನು ಜೀರ್ಣ ಮಾಡುವ ರಸವನ್ನು ಪಿತ್ತಕೋಶ ಎನ್ನುವರು. 5ನೇ ಹಂತ ಮೇದೋಜೀರಕಾಂಗ. ಇದಕ್ಕೆ ಮೇದೋಜೀರಕಾಂಗ ಎಂದು ಕರೆಯುತ್ತದೆ. ಮೇದೋಜೀರಕಾಂಗದಲ್ಲಿ ಕಾರ್ಬೋಹೈಡ್ರೇಟ್, ಕೊಬ್ಬು, ಪ್ರೋಟೀನ್ ಇರುತ್ತದೆ. ಅದು ಸರಳ ವಸ್ತುಗಳನ್ನಾಗಿ ಪರಿವರ್ತಿಸುತ್ತದೆ. 6ನೇ ಹಂತ ಸಣ್ಣ ಕರಳು. 7.7 4ನೇ ಹಂತ ಯಕೃತ್ ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ. ಪಿತ್ತರಸವನ್ನು ಸ್ರವಿಸುತ್ತದೆ. ಪಿತ್ತಕೋಶದಲ್ಲಿ ಸಂಗ್ರಹವಾಗುತ್ತದೆ. ಪಿತ್ತರಸವನ್ನು ಕೊಬ್ಬನ್ನು ಜೀರ್ಣ ಮಾಡುವ ರಸವಾಗಿದೆ. ಮೇದೋಜೀರಕಾಂಗ ಕಾರ್ಬೋಹೈಡ್ರೇಟ್, ಕೊಬ್ಬು, ಪ್ರೋಟೀನ್ಗಳನ್ನು ಸರಳ ವಸ್ತುಗಳಾಗಿ ಪರಿವರ್ತಿಸುತ್ತದೆ. 6ನೇ ಹಂತ ಸಣ್ಣ ಕರಳು ಸುಮಾರು 7